ರಾಜ್ಯದ ಗದ್ದುಗೆ ಹಿಡಿಯಲು ಶತ ಪ್ರಯತ್ನ ಮಾಡ್ತಾ ಇರುವ ಡಿಕೆ ಶಿವಕುಮಾರ್ ಏನೇ ಮಾತನಾಡಲು ಹೋದ್ರೂ ಎಡವಟ್ಟುಗಳ ಮೇಲೆ ಎಡವಟ್ಟಾಗ್ತಾ ಇದೆ. ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿ ಸಂಕಷ್ಟಕ್ಕೆ ಸಿಲುಕಿದ್ದ ಡಿಕೆ ಶಿವಕುಮಾರ್ ಈಗ ದಸರಾ ಉದ್ಘಾಟನೆ ವಿಚಾರದಲ್ಲಿ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ವಿಪಕ್ಷಗಳಿಗೆ ಆಹಾರ ಆಗಿದೆ. ರಾಜ್ಯ ರಾಜಕಾರಣದಲ್ಲಿ ಜೋರಾಯಿತು ಚಾಮುಂಡಿ ಕಲಹ. ಬಂಡೆ ಮಾತನ್ನೇ ಬಂಡವಾಳ ಮಾಡಿಕೊಂಡ ಕೇಸರಿ ಪಡೆ. ಹಿಂದೂಗಳ ಸ್ವತ್ತಲ್ಲ ಎಂದ ಡಿಕೆಶಿಗೆ ಬೆಂಡೆತ್ತಿದ ಕಮಲ ಪಾಳೆಯ. ಮುಗಿಬಿದ್ದ ಬಿಜೆಪಿಗರಿಗೆ ಟಕ್ಕರ್ ಕೊಟ್ಟ ಕಾಂಗ್ರೆಸ್ ಕಲಿಗಳು. ಡಿಕೆ ಶಿವಕುಮಾರ್ ಒಂದಲ್ಲ ಒಂದು ಹೇಳಿಕೆಯಿಂದ ಪ್ರತಿದಿನ ಇಕ್ಕಟ್ಟಿಗೆ ಸಿಲುಕಿಕೊಳ್ಳುತ್ತಿದ್ದಾರೆ. ಸಿಎಂ ಆಗುವ ಕನಸು ಕಾಣುತ್ತಿರುವ ಡಿಕೆಶಿಗೆ ದಿನಕ್ಕೊಂದು ವಿಘ್ನಗಳು ಎದುರಾಗುತ್ತಿವೆ. ಹೌದು, ದೇವರ ಜಪ ಮಾಡುವ ಡಿಕೆಶಿಗೆ ಯಾಕಿಂತ ಸಂಕಷ್ಟ? ಅಷ್ಟಕ್ಕೂ ಡಿಕೆ ಯಾವ ವಿಚಾರಗಳಲ್ಲಿ ಸಂಕಷ್ಟಕ್ಕೆ ಸಿಕ್ಕಿಕೊಳ್ಳುತ್ತಿದ್ದಾರೆ? ಒಂದು ಹೇಳಿಕೆಗೆ ಸ್ಪಷ್ಟನೆ ನೀಡಿ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟು ವಿಪಕ್ಷಗಳಿಗೆ ಆಹಾರವಾಗುತ್ತಿದ್ದಾರೆ. ಇನ್ನು ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಡಿಕೆಶಿಯನ್ನ ಕೆಣಕುತ್ತಿರುವ ವಿಪಕ್ಷಗಳಿಗೆ ಈಗ ಮತ್ತೊಂದು ದೊಡ್ಡ ಅಸ್ತ್ರ ಸಿಕ್ಕಿದೆ. ರಾಜ್ಯದಲ್ಲಿ ಈಗ ಧರ್ಮಸ್ಥಳ ದಂಗಲ್ ಜೊತೆಗೆ ದಸರಾ ಉದ್ಘಾಟನೆಯ ವಿವಾದ ಕೂಡ ಜೋರಾಗಿದೆ. ಕಾಂಗ್ರೆಸ್ ಸರ್ಕಾರ ದಸರಾ ಉದ್ಘಾಟನೆ ನಡೆಸಲು ಬೂಕರ್ ವಿಜೇತೆ ಸಾಹಿತಿ ಬಾನು ಮುಷ್ತಾಕ್ಗೆ ಆಹ್ವಾನಿಸಿದೆ. ಇದಕ್ಕೆ ಬಿಜೆಪಿ ಖಂಡಿಸಿದೆ. ಇದಕ್ಕೆ ಸ್ಪಷ್ಟನೆ ನೀಡಲು ಹೋದ ಡಿಕೆ ಶಿವಕುಮಾರ್ ಮತ್ತೊಂದು ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ವಕ್ಫ್ ಆಸ್ತಿ, ಮಸೀದಿಗಳನ್ನ ಸಾರ್ವಜನಿಕ ಆಸ್ತಿ ಅಂತ ಘೋಷಣೆ ಮಾಡ್ತೀರಾ? ನನ್ನದು ನನ್ನದೇ, ನಿನ್ನದು ನಿನ್ನದೇ ಅನ್ನೋ ಸ್ಕೀಮ್ ಅವರದ್ದು. ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ದಾರೆ ಡಿಕೆಶಿ. ರಾಜ್ಯದ ಜನ ದಂಗೆ ಏಳ್ತಾರೆ. ಡಿಕೆಶಿ ಕ್ಷಮೆ ಕೇಳಬೇಕು ಅಂತ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಜುಗಲ್ಬಂದಿ ಹೇಗಿತ್ತು ನೀವೇ ನೋಡಿ. ಇದು ಸರ್ಕಾರದ ಆಸ್ತಿ, ಈಗ ಸರ್ಕಾರದ ಆಸ್ತಿ. ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ಥರಾಗಲಿ ಮೊದಲಿಂದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇದೆ. ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರೋಂಥ ಒಂದು ದೇವಿ. ಶೋಭಾ ಅವರು ಇದು ನಡೆಯೋಕ್ಕೆ ಬಿಡಬಾರ್ದು, ಬೆಟ್ಟಕ್ಕೆ ಹತ್ತಕ್ಕೆ ಬಿಡಬಾರ್ದು ಅಂತ ಹೆಂಗೆ ಸಾಧ್ಯ? ಡಿ ಕೆ ಶಿವಕುಮಾರ್ ಅವರು ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ಅದೇನು ವಕ್ ಬೋರ್ಡ್ ಆಸ್ತಿನಾ? ಅದನ್ನು ಬರೆದ್ಬಿಡ್ರಿ. ವಕ್ ಬೋರ್ಡ್ ಗಲಾಟೆ ನಡೀತಾ ಇತ್ತಲ್ಲ, ಅವರೆಲ್ಲದ ವಕ್ ಬೋರ್ಡಲ್ಲಿ ಎಲ್ಲ ಖಾತೆ ಮಾಡಿಸ್ಕೊಂಬಿಟ್ಟಿದ್ರಲ್ಲ, ಇದನ್ನು ಯಾವಾಗ ಖಾತೆ ಮಾಡಿಕೊಡ್ತೀರಾ? ವಕ್ ಬೋರ್ಡ್ಗೆ ಇದನ್ನು ಯಾವಾಗ ಖಾತೆ ಮಾಡಿಕೊಡ್ತೀರಾ? ಇದು ಹಿಂದೂಗಳ ಆಸ್ತಿ ಅಲ್ಲ ಅಂದರೆ ಅಲ್ಲಿ ಯಾವಾಗ ಮಸೀದಿ ಕಟ್ತೀರಾ? ಅಲ್ಲಿ ಯಾವಾಗ ಗೋರಿಗಳನ್ನು ಉತ್ಪತ್ತಿ ಮಾಡ್ತೀರಾ? ಈ ದತ್ತಪೀಠದಲ್ಲಿ ಉತ್ಪತ್ತಿ ಮಾಡಿದಿರಲ್ಲ ಗೋರಿಗಳನ್ನು. ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಮಾತನ್ನ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಖಂಡಿಸಿದ್ದಾರೆ. ಸಿದ್ದರಾಮಯ್ಯರಂತೆ ಧರ್ಮಕ್ಕೆ ನಿಂದನೆ ಮಾಡುವ ಪೈಪೋಟಿ ನಡೆಸಲು ಹೋಗಬೇಡಿ ಎಂದು ಸೋಮಣ್ಣ ಬುದ್ಧಿವಾದ ಹೇಳಿದ್ದಾರೆ. ಡಿಕೆಶಿ ಮಾತನಾಡಿರೋದು ಅಕ್ಷಮ್ಯ ಅಪರಾಧ ಅಂತ ವಿ ಸೋಮಣ್ಣ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಮಾತ್ರವಲ್ಲ ಎಂದು ಹೇಳಿರೋದು ಸರಿಯಲ್ಲ. ನಾವು ಮಸೀದಿಗೆ ಚರ್ಚ್ಗೆ ಹೋಗ್ತೇವೆ, ಆದ್ರೆ ಅವುಗಳನ್ನ ನಮ್ಮದು ಎಂದರೆ ಅವರು ಒಪ್ಪಿಕೊಳ್ತಾರೆ ಅಂತ ಪ್ರಶ್ನಿಸಿದ್ರು. ಭಾರತೀಯರಿಗೆ ಅಲ್ಲ, ವಿಶ್ವದ ಭೂಪಟದಲ್ಲಿ ಹಿಂದೂ ರಾಷ್ಟ್ರದಲ್ಲಿ ನಮ್ಮ ದೇಶದ ಸಂಸ್ಕೃತಿಯನ್ನು ಮತ್ತು ಬರ್ತಕ್ಕಂಥ ಭಕ್ತರಿಗೆ ಆಶೀರ್ವಾದವನ್ನು ಮಾಡ್ತಕ್ಕಂಥ ಪದ್ಧತಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಹಾಗಂತ ಅಂದ್ಬಿಟ್ಟು ಅವ್ರು ಹೇಳಿದ್ದನ್ನು ನಾನು ನೋಡಿದೆ. ನಾವು ಕೂಡ ಕೆಲವು ಮಸೀದಿಗಳಿಗೆ ಹೋಗ್ತೀವಿ. ಹಾಗಂತ ಅಂದ್ಬಿಟ್ಟು ಅದು ನಮ್ಮದು ಅಂದ್ರೆ ಒಪ್ಕೋತಾರ? ಕೆಲವು ಚರ್ಚ್ಗಳಿಗೆ ಹೋಗ್ತೀವಿ, ಅವರು ಕೂಡ ಅದನ್ನ ನಮ್ದು ಅಂದ್ರೆ ಕ್ರಿಶ್ಚಿಯನ್ರು ಒಪ್ಕೋತಾರ? ಏನು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ಕನಸನ್ನ ಕಾಣ್ತಾ ಇದ್ದಾರೆ. ಆ ಕನಸು ನನಸಾಗಬೇಕು ಅಂತೇಳಿ ಇವತ್ತು ಗಾಂಧಿ ಕುಟುಂಬದವರಿಗೆ ಖುಷಿ ಪಡಿಸೋದಕ್ಕೆ ಈ ರೀತಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಇದೇ ಡಿ ಕೆ ಶಿವಕುಮಾರ್ ಅವರು ರಾಮನಗರದಲ್ಲಿ ಯೇಸು ಕ್ರಿಸ್ತನ 115 ಅಡಿ ಅಲ್ಲಿ ಯೇಸು ಕ್ರಿಸ್ತನ ಒಂದು ಪ್ರತಿಮೆಯನ್ನು ಕೂಡ ಸ್ಥಾಪನೆ ಮಾಡೋದಕ್ಕೆ ಮುಂದಾದ್ರು. ಯಾಕೆ? ಗಾಂಧಿ ಕುಟುಂಬ ಖುಷಿಪಡಿಸಬೇಕು. ಒಂದೆಡೆ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರುತ್ತಿದ್ರೆ, ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರು ಮುಸ್ಲಿಂ ಧರ್ಮ ಗುರುಗಳು ಸರ್ಕಾರದ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಅಪ್ಪಟ ಹಿಂದೂ ಮತ್ತು ಹಿಂದೂ ಧಾರ್ಮಿಕ ಒಂದು ವಿಷಯದಲ್ಲಿ ಬಹುಶಃ ಯಾರಿಗಿಂತ ಕಮ್ಮಿ ಇಲ್ಲ ಆಚರಣೆಯಲ್ಲಿ, ಆಯ್ತಾ? ಅದರಿಂದ ಇದನ್ನ ಅವರಿಗೆ ಮತ್ತು ಹಿಂದೂ ಅಂತ ಪದ ಅದು ಅದಕ್ಕೆ ಬಿಜೆಪಿಯ ಸದಸ್ಯರಾಗಬೇಕಾಗಿಲ್ಲ.
ಹಿಂದೂ ಆಗಬೇಕಾದ್ರೆ BJP ಸೇರ್ಪಡೆ ಆಗಬೇಕಾಗಿಲ್ಲ. ಹಿಂದೂ ಯಾರಾದರೂ ಆಗಿರ್ಬೋದು, ಕಾಂಗ್ರೆಸ್ಸಲ್ಲೂ ಇರ್ಬೋದು, BJPಯಲ್ಲೂ ಇರ್ಬೋದು, ಯಾವ ಪಕ್ಷದಲ್ಲಾದರೂ ಇರ್ಬೋದು, ಮತ್ತು ರಾಜಕೀಯಕ್ಕೆ ಸಂಬಂಧನೇ ಇಲ್ಲದೆ ಇರ್ಬೋದು, ಅವರು ಕೂಡ ಹಿಂದೂಗಳೇ. ಹಿಂದೂ ಧರ್ಮದಲ್ಲಿ ನಾಸ್ತಿಕರು ಕೂಡ ಇದೆ. ನಾಸ್ತಿಕತೆ ಕೂಡ ಹಿಂದೂ ಧರ್ಮದಕ್ಕೆ ಒಂದು ಅವಕಾಶ ಇದೆ, ಗೊತ್ತಾ? ನಾಸ್ತಿಕತೆಗೆ ಕೂಡ ಹಿಂದೂ ಧರ್ಮದಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಅಷ್ಟು ವಿಶಾಲವಾದ ಧರ್ಮ ಇದು. ಅದಕ್ಕೆ BJPಯವರು ಹಿಂದೂ ಧರ್ಮವನ್ನು ಬಹಳ ಸಣ್ಣ ಮಟ್ಟಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಇದು ವಿಶಾಲವಾದಂಥ ಧರ್ಮ. ಆ ವಿಶಾಲ ಹೃದಯ BJPಯವರಿಗೆ ಬರಲಿ ಅಂತ ನಾನು ಚಾಮುಂಡೇಶ್ವರಿ ತಾಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕಾಂಟ್ರವರ್ಸಿನೇ ಆಗಬಾರ್ದಿತ್ತು. BJPಯವರು ಪ್ರತಿಯೊಂದರಲ್ಲೂ ಕೋಮು ರಾಜಕಾರಣ ಮಾಡಬಾರ್ದು. ಸಮಾಜ ಎಷ್ಟು ಮಟ್ಟಕ್ಕೆ ತೊಗೊಂಡೋಗಿ ಒಡೆಯೋಕ್ಕೆ ಸಾಧ್ಯನೋ ಆ ಮಟ್ಟಕ್ಕೆ ಒಡೆದು ಬಿಟ್ರೆ ಒಗ್ಗೂಡ್ಸೋಕ್ಕೆ ಕಷ್ಟ ಆಗುತ್ತೆ. ಒಂದು ನಾಡ ಹಬ್ಬ ಆಗೇ ಇರಲಿ. ದಸರಾ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾದಂಥ ಹಬ್ಬ ಅಲ್ಲ, ಎಲ್ಲ ಧರ್ಮದ ಜಾತಿಯ ಜನಾಂಗದ ಹಬ್ಬ. ಹಾಗೆ ಉಳಿಸ್ಕೊಂಡು ಹೋಗೋಣ ಅಂತ ನಾನು BJPಯವರಿಗೆ ಸಲಹೆ ಕೊಟ್ಟೆ. ರಾಷ್ಟ್ರಕವಿ ಕುವೆಂಪು ಅವರು ಹೇಳಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಇಲ್ಲಿ ನೀವು ಜಾತಿ ಧರ್ಮದ ಮಧ್ಯೆ ಸಹ ಒಂದು ಎಲ್ಲವನ್ನು ಒಯ್ದಲ್ಲಿ ಹಸ್ತಿರಲ್ಲ, ಅದು ಸರಿಯಾದದ್ದಲ್ಲ. ಬೇರೆ BJPಯವ್ರು ಬಹುಶಃ ಬೇರೆ ಏನೂ ಇಶ್ಯೂಸ್ ಇಲ್ಲ ಕಾಣ್ತದೆ ಅವ್ರಿಗೆ. ಅವ್ರು BJPಯವ್ರಿಗೆ ಹೋಗಲಿ, ಟ್ರಂಪ್ 50% ಇದು ಮಾಡಿದ್ದಾನೆ, ಏನು ನಮ್ಮಲ್ಲೇ ತಾರೀಫ್ ಹಾಕಿದ್ದಾರೆ 25, ಅದನ್ನು ಹೋಗಿ ಮೋದಿಯವ್ರ ಕಡೆ ಹೋಗಿ ಅಂತ ಹೇಳಿ. ನೂರಾರು ಜ್ವಲಂತ ಸಮಸ್ಯೆಗಳಿದ್ದಾವೆ ಇಲ್ಲಿ. ನಮ್ಮ ಟ್ಯಾಂಕ್ಸ್ನಲ್ಲಿ ಡೆವಲ್ಯೂಷನ್ದಾಗ ದುಡ್ಡು ಸಿಗ್ತಾ ಇಲ್ಲ, ನಮಗೆ ಸರಿಯಾಗಿ ದುಡ್ಡು ಸಿಗ್ತಾ ಇಲ್ಲ, ಕಡಿಮೆ ಸಿಕ್ಕಿದೆ 14 ಮತ್ತು 15 ಫೈನಾನ್ಸ್ ಅಂತಾಗ. ಈ ಎಲ್ಲ ಸಮಸ್ಯೆಗಳಿದ್ದಾವೆ. ಅವನು ಹೋಗಿ ಇವತ್ತು ಸಹ ಮಾತಾಡಲಿ. ಅಲ್ಲಿ ಈಗ 2ನೇ ಏರ್ಪೋರ್ಟ್ ಇದ್ದದೆ ನಮ್ಮದು, ಹೋಗಲ್ಲಿ ಮಾತಾಡಲಿ. ಬಾನು ಮುಷ್ತಾಕ್ ಒಬ್ಬ ಲೇಖಕಿ, ಅದೇ ರೀತಿ ಭೂಕರ್ ಪ್ರಶಸ್ತಿ ವಿಜೇತೆ. ನಾವೆಲ್ಲರೂ ಅವರನ್ನು ಅಭಿನಂದಿಸಬೇಕು, ಅವರಿಗೊಂದು ಗೌರವ ಕೊಡಬೇಕು. ಅದನ್ನು ಸರ್ಕಾರ ಕೊಟ್ಟಿದೆ. ಅಷ್ಟು ನೋಡಿದರೆ ಸಾಕು. ಮುಸ್ಲಿಂ ಮಹಿಳೆ ಅಂತ ಬಿಂಬಿಸ್ತಾ ಇದ್ದಾರೆ. ಯಾಕೆ ಅಂತ, ಬಾನು ಮುಷ್ತಾಕ್ ಕನ್ನಡ ಲೇಖಕಿ, ಅದೇ ರೀತಿಯಲ್ಲಿ ಅಂತಾರಾಷ್ಟ್ರ ಮಟ್ಟದ ಒಬ್ಬ ಲೇಖಕಿ. ಯಾಕೆ ಬರೀ ಮುಸ್ಲಿಂ ಮಹಿಳೆ, ಒಬ್ಬ ಮುಸ್ಲಿಂ ಲೇಖಕಿ ಆಗಬಾರ್ದಾ? ಒಬ್ಬ ಮುಸ್ಲಿಂ ಮಹಿಳೆ ಲೇಖಕಿ ಆಗಬಾರ್ದಾ? ಒಬ್ಬ ಮುಸ್ಲಿಂ ಮಹಿಳೆ ಏನು ಸಾಧನೆ ಮಾಡಬಾರ್ದಾ? ಈ ಸಮಸ್ಯೆ ಸುಮ್ಮನೆ ರಾಜಕೀಯ ಪ್ರೇರಿತವಾದಂಥ ಸಮಸ್ಯೆ. ಧರ್ಮಸ್ಥಳ ಚಾಮುಂಡಿ ಬೆಟ್ಟ ಕುರಿತಾದ ಹೇಳಿಕೆಗಳು ರಾಜ್ಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿವೆ. ಡಿಕೆ ಶಿವಕುಮಾರ್ ಕ್ಷಮೆ ಕೇಳುವಂತೆ ಬಿಜೆಪಿ ಆಗ್ರಹಿಸಿದೆ. ಡಿಕೆ ಹೇಳಿಕೆ ಕಾಂಗ್ರೆಸ್ಗೂ ಡ್ಯಾಮೇಜ್ ಮಾಡುತ್ತಿದೆ. ಕಾಂಗ್ರೆಸ್ ಮುಂದ್ಯಾವ ಕಾರ್ಯತಂತ್ರ ಹೆಣೆಯುತ್ತೆ ಕಾದು ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.